ನೀನ್ ಓಟ್ ಹಾಕು ಅಂತ ಕೇಳೋಕ್ ಬಂದಿಲ್ಲ ಸಿದ್ದರಾಮು. ನೀನ್ ಎಲೆಕ್ಷನ್ ನಿಂತ್ಕೊಂಡು ಸಿದ್ದರಾಮು ಏನಿದು? ನಾನೇನು ತಪ್ಪು ಮಾಡಿಲ್ಲ, ನನ್ ಬಿಟ್ಬಿಡಿ. ನಿಮಗೆ ನಿಮ್ ಎಲೆಕ್ಷನ್ಗೆ ಒಂದು ದೊಡ್ಡ ನಮಸ್ಕಾರ. ಆಗಲ್ಲ ಸಿದ್ದರಾಮು, ನಿಮ್ಮ ಕಾಲ್ಗೂ ಅಡ್ಡ ಬಿದ್ದೆ. ಬೇಡಿ, ಒಳ್ಳೆ ಕತ್ತೆ ಬಾಲ್ಗೆ ಡಬ್ಬ ಕಟ್ಟದಂಗೆ ನನಗೆ ಎಲೆಕ್ಷನ್ ಕಟ್ಟಬೇಡಿ. ಹೋದ್ಸಲ ಎಲೆಕ್ಷನ್ ಅಲ್ಲಿ ಇವರೆಲ್ಲಾ ಮಾಡಿದ ಉಪಕಾರ ನಾನು ಸುಧಾರಿಸ್ಕೋತಾ ಇದ್ದೀನಿ. ನಾನು ನನ್ನ ಹೆಂಡತಿ ಹಾಗೂ ಅಂಬ್ಲಿನೋ ಗಂಜಿನೋ ಕುಡ್ಕೊಂಡು ಕಾಲ ಕಳೀತಿದ್ದೀವಿ. ಅದಕ್ಕೂ ಕಲ್ಲು ಹಾಕ್ಬಿಡ್ಬೇಡಿ, ದಯವಿಟ್ಟು ಬಿಟ್ಬಿಡಿ. ಕಲ್ಲು ಹಾಕೋಂಗಿದ್ರೆ ನಾವೇ ನೀನ್ ಹುಡುಕೊಂಡ್ ಬರ್ತಿದ್ವಾ? ನನ್ ಮಾತೋಸಿ ಕೇಳು ಸಿದ್ದರಾಮು. ಹೋದ್ಸಲನು ಹಿಂಗೆ ಹೇಳ್ಕೆ ಮಾತು ಕೇಳ್ಕೊಂಡು ಒಂದ್ ತೋಟ ಮಾರ್ದೆ. ಈಗ ಇರೋದನ್ನು ಮಾರ್ಕೊಂಡು ಏನ್ ಮಾಡು ಅಂತೀರಾ? ಹೆಂಡ್ತಿನ ಕಟ್ಕೊಂಡು ತಿರ್ಪೆ ಎತ್ಲ. ಹಂಗೆಲ್ಲ ಮಾತಾಡ್ಬೇಡ ಸಿದ್ದರಾಮು. ನಾವೇ ನಿನ್ ತೋಟ ಮಾರ್ಸಕ್ ಬಂದಿದ್ದವ? ನೋಡು, ಸುಮ್ನೆ ಎಲೆಕ್ಷನ್ ನಿಂತ್ಕೋ. ಪ್ರಚಾರಕ್ಕೆ ಜನವೇ ದುಡ್ಡು ಕೊಡ್ತಾರೆ, ಓಟು ಹಾಕ್ತಾರೆ. ಬೇಡ ಅನ್ಬೇಡ, ನಿನ್ ಕೈ ಮುಗಿದು ಕೇಳ್ಕೊತೀವಿ. ಅಲ್ಲ ಗೌಡ್ರೆ, ನೀವೊಳ್ಳೆ ನನ್ನ ಧರ್ಮ ಸಂಕಟಕ್ಕೆ ಸಿಕ್ಕಿಸ್ತಾ ಇದ್ದೀರಲ್ಲ. ಅಲ್ಲ ಒಪ್ಕೋ ಮಗ, ಅವರೆಲ್ಲ ಅಷ್ಟೊಂದು ಅಂಗ್ಲಾಚ್ಕೊಂಡ್ ಬೇಡ್ಕತಾವ್ರೆ. 10 ಜನಕ್ಕೆ ಮೀರ್ದವನ್ ಆಗ್ಬಾರ್ದು. ಒಲ್ಲೆ ಅಂದ್ರೆ ಮನ್ಸಿಗೆ ಬೇಸರ ಮಾಡ್ಕೋತಾರೆ. ಒಪ್ಕೋ ಸಿದ್ದರಾಮು. ಹೇಗೆ ಒಪ್ಕೊಳ್ಳಿ ಅಜ್ಜಿ? ಇನ್ನೊಂದ್ಸಲ ಎಲೆಕ್ಷನ್ ನಿಂತ್ಕೊಳ್ಳಲ್ಲ ಅಂತ ಬನ್ನೇರಿಗೆ ಮಾತು ಕೊಟ್ಟಿದ್ದೀನಿ. ಇದೇನಾದ್ರೂ ಅವಳು ಗೊತ್ತಾದ್ರೆ ಎದೆ ಹೊಡ್ಕೊಂಡು ಸಾಯಲ್ವಾ? ಬನ್ನೇರಿನ ನಾನು ಒಪ್ಪಿಸ್ತೀನಿ. ಈಟೊಂದ್ ಜನರ ಮಾತಿಗೆ ಇಲ್ಲ ಅಂದಳ. ಒಪ್ಕೋ ಸಿದ್ದರಾಮಣ್ಣ, ಒಪ್ಕೋ ಸಿದ್ದರಾಮು, ಒಪ್ಕೋ. ನಿಂತ್ಕೊಳ್ದೆ ಹೋದ್ರೆ ಇಲ್ಲೇ ಕುತ್ಕೊಂಡು ಸಾಯ ಗಂಟ ಉಪವಾಸ ಮಾಡ್ತೀವಿ. ಅಲ್ಲ ಗೌಡ್ರಿ, ಇದೇನಿದು? ನೀನೇ ಕಲ್ಸ್ಕೊಟ್ಟಿದ್ದಪ್ಪ, ಮಾಡ್ತಾವ್ರೆ, ನಾನೇನ್ ಮಾಡ್ಲಿ? ಸರಿ, ನಂಗೇನು ತೋಚ್ತಾ ಇಲ್ಲ, ನಿಮ್ಮಿಷ್ಟ. ಅಣ್ಣ ಪುಕ್ಸಟ್ಟ ಅಣ್ಣ, ಎಲೆಕ್ಷನ್ ಟೈಮ್ ಸರಿಯಾಗಿ ಬಂದ್ಬಿಟ್ಟಿಯಲ್ಲ. ಇಷ್ಟ ದಿನ ಎಲ್ಲೋಗಿದ್ದಣ್ಣ? ಅಂದ್ರೆ ನಿಮ್ಗೆ ವಿಷಯ ಗೊತ್ತೇ ಇಲ್ಲ? ನಡೀಲಿ ನಡೀಲಿ, ಬೇಕಂತಲೇ ಸಿದ್ದರಾಮ ಇಲ್ಲ ಮುಚ್ಚಾಕವನೆ. ಹೋಗ್ಲಿ, ಕಂದಾಯ ವಜಾ ಮಾಡಿ ಅಂತ ನಾವು ಉಪವಾಸ ಕೂತಿದ್ ಗೊತ್ತಾ? ಅದೆಂಗ್ ಗೊತ್ತಾಯ್ತದೆ? ನನ್ನ ಬಲವಂತಕ್ಕೆ ಅಲ್ವಾ? ಚೀಫ್ ಮಿನಿಸ್ಟರ್ ತಾವೇ MLA ಫೋನ್ ಮಾಡಿ ರಾಜೀನಾಮೆ ಕೊಡಿಸಿದ್ದು. ನಾನಿಲ್ದೆ ಹೋಗಿದ್ರೆ ಇಷ್ಟೊತ್ತಿಗೆ ಊರೆಲ್ಲ ಕುರುಕ್ ಕ್ಷೇತ್ರ ಆಗ್ಬಿಟ್ರು. ಹೌದ್ ಕಣ. ಇದು ಗೊತ್ತಿಲ್ವಾ? ಇಲ್ಲ ಕಣ, ಗೊತ್ತಿಲ್ಲ ಕಣ. ನಡೀಲಿ ನಡೀಲಿ. ಈಗ ಒಂದು ಕೆಲಸ ಆಗ್ಬಿಟ್ಟದೆ. ನಮ್ ಪಾರ್ಟಿಯವರು ನೀಯತ್ನಾಗೆ ನಾಯಿ ಬಿಟ್ರೆ ಈ ಪುಕ್ಸಟ್ಟೇನೆ ಅಂತ ತೀರ್ಮಾನ ಮಾಡಿ ಎಲೆಕ್ಷನ್ಗೆ ನೀನೇ ನಿಲ್ಬೇಕು, ಇಲ್ಲ ಅಂದ್ರೆ ಪಾರ್ಟಿನೇ ಡಿಸಾಲ್ವ್ ಮಾಡ್ತೀನಿ ಅಂತ ಕುಂತವ್ರೆ. ಅದಕ್ಕೆ ನಾನು ಹೇಳಿದ್ದೇನು ಅಂದ್ರೆ, ನಂಗೆ ಪಾರ್ಟಿ ಮುಖ್ಯ ಅಲ್ಲ, ನೀವು ಜನ ಹೇಳ್ಬೇಕು. ನೀವು ಬೇಡ ಅಂದ್ರೆ ನಾನ್ ನಿಂತ್ಕೊಳಕಿಲ್ಲ. ಅದ್ಯಾಕ್ ಬೇಡ ಅಂತೀಯ ಪುಕ್ಸಟ್ಟೆ ಅಣ್ಣ? ಹೆದರ್ಕೋ ಬೇಡ, ನಿಂತ್ಕೋ, ನಿನಗ್ ನಾವ್ ಓಟ್ ಹಾಕ್ತಿವಿ. ಪುಕ್ಸಟ್ಟಿಯಾ? ನಿಂತಾವ್ ದುಡ್ಡು ತಗೊಂಡ್ರೆ ದೇವ್ರ ಮೇಷ್ಟಾನ ಪುಕ್ಸಟ್ಟಣ? ಇದೇ ಮಾತಾ? ದೂಸರಾ ಮಾತೇ ಇಲ್ಲ ಕಣ. ಏನ್ರಲ್ಲ ನಿಂತ್ಕೊಂಡ್ರಲ್ಲೇ ಪುಗ್ಸಟನ ನಿಂತ್ಕೊಂತಾನಂದ್ರೆ ಜನ ಏನು, ದನ ಕರ ಕತ್ತೆ ಕುದುರೆ ಎಲ್ಲ ಬಂದು ಓಟ್ ಹಾಕಿ ಹೋಯ್ತಾವೆ. ಹಂಗಾರೆ ಇದು ಇಟ್ಕಳ ಕಾಪಿ ತಿಂಡಿಗೆ ಇಟ್ಕ. ಇನ್ನ ಸುದ್ದಿ ಸೋನಂಗಿಲ್ಲ, ಅವೆಲ್ಲ ಎಲೆಕ್ಷನ್ ನಿಂತವನ್. ಈಗ ಇವನಿಗೆ ಈ ಜನ್ಮದಾಗ ಬುದ್ಧಿ ಬರಂಗಿಲ್ಲ, ಉದ್ಧಾರನೂ ಆಗಂಗಿಲ್ಲ. ನಡಿಯತ್ಲಾಗ ಹೋಗೋಣ, ನಮಗೆ ಆಗ್ಬೇಕು ಇವನ್ ತಾಪತ್ರೆ ಗೋಚಲ ಇಲ್ಲ. ಅವ್ರಣ್ಣೆ ಬರ ಹೆಂಗಾರ ಮಾಡ್ಕೊಳ್ಳಿ. ನೀವ್ ಯಾಕೆ ಹಿಂಗ್ ಮಾಡಿದ್ರಿ? ಬಾಸ ಕೊಟ್ಟು ಮೋಸ ಮಾಡಿದ್ರಲ್ಲ. ಬನ್ನೇರಿ, ನನ್ನ ಮಾತು ಹೊಸಿ ಕೇಳಿ. ನಾನು ಯಾರಿಗೂ ಮೋಸ ಮಾಡಿಲ್ಲ. ನಿನಗೆ ಮಾತು ಕೊಟ್ಟಿರೋದನ್ನು ಹೇಳ್ದೆ. ನಿಂತ್ಕೊಳ್ಳಲ್ಲ ಅಂತ ಅವ್ರ ಕಾಲ್ಗೂ ಬಿದ್ದೆ. ಅವ್ರು ಯಾರು ನನ್ನ ಮಾತು ಕೇಳಲಿಲ್ಲ. ಅಲ್ಲ, 10 ಹಳ್ಳಿ ಮುಖ್ಯಸ್ಥರು, ಊರಿನ ಜನ ಎಲ್ಲ ಈ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ರು. ನಾನು ನಿಂತ್ಕೊಳ್ಳಲ್ಲ ಅಂದ್ರೆ ಮನೆ ಮುಂದೆ ಉಪವಾಸ ಬಿದ್ದು ಸಾಯ್ತೀವಿ ಅಂತ ಕೂತ್ರು. ನಾ ಏನ್ ಮಾಡ್ಲಿ? ಇಷ್ಟ ಇಲ್ದಿದ್ರು ನಿಂತ್ಕೋಬೇಕಾಯ್ತು. ನಿನಗೆ ನಂಬಿಕೆ ಇಲ್ಲ ಅಂದ್ರೆ ಪಟೇಲ್ ಶಿವರಾಮೇಗೌಡ್ರನ್ ಕೇಳು. ಅವನ್ ಹೇಳೋದು ನಿಜ ಕಣ್ಮಗ. ಅವನ್ ಬೇಡ ಅಂದ್ರು ಎಲ್ಲರೂ ಬಲವಂತ ಮಾಡಿದ್ರು. ಸಿದ್ದರಾಮು ಸುಮ್ಕೆ ನಿಂತ್ಕೊಳ್ಳೋದಷ್ಟಯ್ಯ, ಒಂದ್ ಕಾಸು ಖರ್ಚು ಮಾಡಂಗಿಲ್ಲ, ಎಲ್ಲಾನು ಅವರೇ ವಹಿಸ್ಕೊಂಡವ್ರೆ. ಹಂಗ ಮೊದ್ಲೇ ಯಾಕೆ ಹೇಳಲಿಲ್ಲ? ಹೆಂಗ್ ಹೇಳೋದು? ಹೇಳಕ್ ನೀವ್ ಬಿಟ್ರೆ ತಾನೆ. ಬಂದ್ ಕೂಡ್ಲೆ ಇಂದು ಮುಂದೆ ವಿಚಾರಿಸ್ದೆ ಒಳ್ಳೆ ಮುಂಗ್ಸಿ ಹಂಗ್ ಮೈ ಮೇಲೆ ಬಿಡ್ತೀರಿ. ಏನ್ ಮಾಡೋದಯ್ಯ? ಅಲ್ಲ, ಎಲ್ಲಿ ಮಗಳ ಬಾಲ್ ಹಾಳಾಗೋಯ್ತದೋ ಅಂತ ಹೆದರಿಕೆ ನಂಗೆ, ಅದಕ್ಕೆ ಹಂಗ ಅಂದೆ. ನೀನೇನ್ ತಪ್ಪು ತಿಳ್ಕೊಂಬೇಡ. ಸರಿಯಾಗಿದ್ದೀರಿ. ಕಾಲ್ನಾಗ ಗೊದ್ದು ಕೈನಾಗ ಮಂಗಳಾರತಿ ಮಾಡೋ ಜನ ನೀವು. ಹಂಗಸ್ಬೇಡಯ್ಯ ನಿನ್ನ. ಓಲೆ, ಇವಾಗ ನೀನ್ ಎಲೆಕ್ಷನ್ ಖರ್ಚಿಗೆ ನಾನೇ ಹಣ ಕೊಡ್ತೀನಿ. ಏನವಾ ಏನಂತೀಯ? ನನ್ ಯಾಕೆ ಕೇಳ್ತೀಯಪ್ಪ? ಅವ್ರನ್ನೇ ಕೇಳು. ಅದು ಸರಿ ಏನಯ್ಯ, ಏನಂತೀಯ? ನನ್ನೇನ್ ಕೇಳ್ತೀರಿ? ಜನಗಳನ್ನ ಕೇಳಿ. ಮಹಾಜನಗಳೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ,
ನಮ್ ಸಿದ್ದರಾಮಣ್ಣನ ಬಗ್ಗೆ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿದೆ. ಆದ್ರಿಂದ ಅವ್ರ ಬಗ್ಗೆ ನಾನೇನ್ ಹೆಚ್ಚಿಗೆ ಹೇಳ್ಬೇಕಾದಿಲ್ಲ. ಯಾರು ಹೋಗ್ಬೇಡಿ. ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಹಿರಿಯರೇ, ಕಿರಿಯರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಲೋಬರ್ ಅಲ್ಲ, ಲೀಡರ್. ಇದೆಲ್ಲ ಯಾರು ಮಾಡ್ತಾವ್ರೆ ಅಂತ ನಂಗೆ ಗೊತ್ತು. ಈ ಗಲಾಟೆ ಮಾಡ್ತಿರೋರ ಹೆಸರು ವೋಟರ್ ಲಿಸ್ಟ್ ನಾಗೆ ಇಲ್ಲ. ಇದ್ದೆ ಐತೆ. ಹೇ, ಇದ್ರು ಕಿತ್ತಾಕ್ಸ್ಬಿಡ್ತೀನಿ. ಸಿದ್ದರಾಮಣ್ಣವ್ರಿಗೆ ಓಟ್ ಹಾಕ್ತಿದ್ದೆ. ಆನೆ ಗುರ್ತನ ಮರಿಲೇಬೇಡಿ ಸ್ವಾಮಿ. ನಮಸ್ಕಾರ. ಸಿದ್ದರಾಮಣ್ಣಂಗೆ ಈ ಗುರ್ತು ಮರ್ತ್ಕೊಬೇಡ್ರಿ. ಏನ್ ಇಷ್ಟೊತ್ನಲ್ಲಿ ಬಂದಿದ್ದು? ಹಗಲೊತ್ನಲ್ಲಿ ಹೇಳಿದ್ರೆ ನೀ ತಿಳ್ಕೊಳ್ಳಲ್ವಲ್ಲಪ್ಪ. ಅದಕ್ಕೆ ರಾತ್ರಿ ಹೊತ್ನಲ್ಲಿ ಎಚ್ಚರಿಕೆ ಕೊಡಕ್ ಬಂದಿದ್ಯಾ? ಇಲ್ಲ, ಎದುರು ಸಾಕು ಬಂದಿದ್ದೀನಿ. ಈ ಬಾಡಿಗೆ ಗೂಂಡಾಗಳನ್ನ ಜೊತೆಲಿ ಕರ್ಕೊಂಡ್ ಬಂದ್ಬಿಟ್ರೆ ಎದುರ್ಕೊಂಡು ನಿನ್ ಕಡೆ ಪ್ರಚಾರ ಮಾಡ್ತೀನಿ ಅನ್ಕೊಂಡ್ಬಿಟ್ಟೇನ ಲೋಪರ್ ನನ್ ಮಗನೇ. ನಾನ್ ಪ್ರಾಣ ಬಿಡ್ತೇನೆ ಹೊರತು ನಿನ್ನಂತ ನೀಚ್ ನನ್ ಮಕ್ಕಳಿಗೆ ಸಪೋರ್ಟ್ ಮಾಡೋದಿಲ್ಲ. ಈ ನಿನ್ ಜಬರ್ದಸ್ತ್ ಎಲ್ಲ ಓಟ್ಲನ್ನ ತಿನ್ಕೊಂಡ್ಬಿದ್ದಿರೋ ನಿನ್ ಚಮಚಗಳ ಹತ್ರ ಇಟ್ಕೋ. ನನ್ನ ಹತ್ರ ಏನಾದ್ರೂ ಬಾಲ ಬಿಚ್ಚಿದ್ರೆ ಕೆಸರು ಗದ್ದೆಗೆ ಹಾಕಿ ತುಳಿಸ್ಬಿಟ್ಟೇನು. ಸಾರ್. ಅಲ್ಲಿ ಗಂಟ ನಾನೇ ನಾಯಿ ಬಾಲ ನೀವ್ತಾ ನಿಂತ್ಕೊಂಡಿರ್ತೀನಿ ಅಂತ ತಿಳ್ಕಂಡ್ಯಾ ಪಟೇಲ್ ಶಿವರಾಮೇಗೌಡ? ನನ್ ಪರವಾಗಿ ಪ್ರಚಾರ ಮಾಡ್ತೀಯಾ ಇಲ್ಲ? ಅಪ್ಪ ಊನ್ನಪ್ಪ, ನಿನ್ ಮಗಳಿಗಿಂತ ಸಿದ್ದರಾಮಯ್ಯ ಹೆಚ್ಚಾದ್ನ ಊನ್ನಪ್ಪ. ಸರಿ, ನಾಳೆಯಿಂದ ನಿನ್ ಪರ ಪ್ರಚಾರ ಮಾಡ್ತೀನಿ. ಈಗ ಅವಳು ಬಿಟ್ಬಿಡು. ಛೇ 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 ಛೇ, ಎಲ್ಲಾದ್ರೂ ಉಂಟಾ? ಈ ಎಲೆಕ್ಷನ್ ಮುಗಿಯೋ ಗಂಟ ನಿನ್ ಮಗಳು ನಂತಾವ ಸೇಫ್ ಆಗಿರ್ತಾಳೆ. ನೀನ್ ನಿಯತ್ತಾಗಿದ್ರೆ ನಿನ್ ಮಗಳಿಗೆ ಯಾವ ಭಯಾನೂ ಇಲ್ಲ. ನೀನೇನಾನ ಬಾಲ ಬಿಚ್ಚದ ನಿನ್ ಮಗಳ ಬಟ್ಟೆ ವಾಪಸ್ ಬರ್ತದೆ. ನಾವಿಂದ ಬೇಗ ಬೇಗ. ರಂಗ, ಮುಗಿಸಲ್ಟಾಣ ಆ ಸಿದ್ದರಾಮಯ್ಯ ಏನ್ ಮಾಡೋದು? ಹೇಗೆ ಸೋತೈತೇನೆ.
ಆದ್ರೂ ಏನ್ ಮಾಡೋದು ಅಂತ. ಏನ್ಲೋ ನಿಂಗೆ ಪುರಾಣ ಜರಾಸಂಧನ್ ಕತೆ ಗೊತ್ತಾ? ಗೊತ್ತಿಲ್ಲ. ಭೀಮ ಜರಾಸಂಧನ್ ಸೀಳಾಕಿದ್ರು ಮತ್ತೆ ಅಂಟ್ಕಣಿ ಎದ್ ಬರ್ತಿದ್ದಂತೆ ಯುದ್ಧ ಮಾಡಕ್ಕೆ. ಆದ್ರೆ ನಾನು ಮತ್ತೆ ಅಂಟ್ಕಂಡ್ ಎದ್ ಬರಕ್ ಬಿಡಾಕೇ ಇಲ್ಲ. ಮತ್ತೆ ಸಿದ್ದರಾಮಣ್ಣನ ತಲೆಯಿಂದ ಕಾಲ್ವರೆಗೆ ಸೀಳೆ 2 ಓಳು ಉಲ್ಟಾ ಪಲ್ಟಾ ಒಗೆದು ಬಿಡ್ತೀನಿ. ಸರ್ವನಾಶವಾಗೋಯ್ತಾನೆ. ಅವ್ರಿಗೆ ಹಂಗೆ ಮಾಡ್ಬೇಕು. ಓ ಬನ್ನೇರಿ. ಏನವ್ವ ಓಟಿನ ಎಣಿಕೆ ಮಾಡ್ತಾವ್ರಂತೆ, ಊರೆಲ್ಲ ಹೋಗವ್ರೆ, ನಾವು ಹೋಗೋಣ ಬಾ. ಬೇಡ್ಕಣವ, ಅವ್ರ ಸೋತ್ ಮುಖನ ನನ್ನ ಕೈಲಿ ನೋಡಕ್ಕಾಗಲ್ಲ. ನೀನ್ ಹೋಗ್ಬಾ, ನನಗೆ ಕೆಲಸ ಐತೆ. ಮೊದಲ ಸುತ್ತಿನ ಎಣಿಕೆ ಪ್ರಕಾರ ಜೆಜೆಪಿ ಪಕ್ಷದ ಅಭ್ಯರ್ಥಿ ಶ್ರೀ ಸೌಕಾರ್ ಉರುಫ್ ಪುಗಸಟ್ಟೆ ಅವರು ಸ್ವತಂತ್ರ ಅಭ್ಯರ್ಥಿ ಶ್ರೀ ಸಿದ್ದರಾಮಣ್ಣನವರಿಗಿಂತ 9,000 ಮತಗಳಿಂದ ಈಗಲೇ ಯಾಕ್ಲಾ ಹೊಸಿ ತಡ್ಕೋ, ಅನೌನ್ಸ್ ಆಗ್ಬಿಡ್ಲಿ. ಆಮೇಲೆ ಹೊಸ ಆಯ್ತದ ಕಣ್ಣ, ಈಗಲೇ ಹಾಕ್ಬಿಡ್ತೀನಿ. ನಾನಿನ್ನೂ ಗೆದ್ದಿಲ್ಲ ಕಣಲೆ. ನಂಗೆ ಗೊತ್ತ್ಕಣ್ಣು, ನೀವೇ ಗೆಲ್ಲೋದು. ಹೊಸಿ ಕತ್ ಬಗ್ಸೋಣ. ಸರಿ, ನಿನ್ನ ಆಸೆಗೆ ನಾ ಯಾಕೆ ಬ್ಯಾಡ. ಬನ್ನರಕ ಬನ್ನರಕ, ರಂಗಣ್ಣನ ನಿಮ್ ತೋಟದಲ್ಲಿ ಯಾರೋ ಮರ ಕಟ್ಟಿ ಹೊಡಿತಾವ್ರೆ. ಇದೀಗ ಕಡೆ ಸುತ್ತಿನ ಎಣಿಕೆ ಮುಗಿದಿದ್ದು ಫಲಿತಾಂಶ ಹೊರಬಂದಿದೆ. ಶ್ರೀಮಾನ್ ಪುಗಸಟ್ಟೆ ಅವರು ಶ್ರೀಮಾನ್ ಸಿದ್ದರಾಮಣ್ಣನವರಿಗಿಂತ ಕೇವಲ 1,000 ಮತಗಳ ಅಂತರದಿಂದ ಸೋತಿದ್ದಾರೆ. ಯಾರು? ನಾನು ರಂಗಣ್ಣ. ನಿನ್ನ ಯಾರೋ ತೋಟದ ಬಾವಿ ಹತ್ರ ಮರ ಕಟ್ಟಿ ಹಾಕವ್ರೆ ಅಂತ ಹೋದ್ಲಲ್ಲಪ್ಪ. ಅಜ್ಜಿ, ಬನ್ನೇರಿಯಲ್ಲಿ ಬರ್ಲಿಲ್ವಾ? ಸಿದ್ದರಾಮಣ್ಣ ಬನ್ನರಕ ಬಾವಿ ಬಿದ್ದೋಗ್ಬಿಟ್ಟಳೆ, ಜಲ್ದಿ ಬಾ ಸಿದ್ದರಾಮಣ್ಣ. ಹೌದಾ? ಬನ್ನೇರಿ 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 ಬನ್ನೇರಿ, ಮಾತಾಡೆ ಮಾತಾಡಕನ್ನ ಮಾತಾಡ. ಮಾತಾಡೋ. ಬನ್ನೇರಿ, ಬನ್ನೇರಿ, ಕೊನೆಗೂ ನಿನಗೆ ಸುಖ ಕೊಡ್ಲೇ ಇಲ್ಲ. ನಾನ್ ನಿನಗ್ ತಕ್ಕ ಗಂಡ ಅನ್ನಿಸ್ಕೊಳ್ಳಿಲ್ಲ. ಮಾತಾಡ ಮಾತಾಡಮ್ಮ. ಬನ್ನೇರಿ, ಮಾತಾಡೆ ಮಾತಾಡವ. ಬನ್ನೇರಿ, ನೀನ್ ಇಲ್ಲದ್ಮೇಲೆ ಈ ಜಯ, ಈ ಕೀರ್ತಿ, ಈ ಹೆಸರು ಯಾರಿಗ್ ಬೇಕು? ಮಾತಾಡೆ. ಬನ್ನೇರಿ, ಮಾತಾಡೆ. ಬನ್ನೇರಿ, ಮಾತಾಡವ. ಬನ್ನೇರಿ, 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 ನನ್ ಕಂದ. ಬನ್ನೇರಿ, ಬನ್ನೇರಿ.
subscribe to our channel.